ನಮಸ್ಕಾರ ವೀಕ್ಷಕರೇ, ಮಹಾದಾನಿ ಪ್ರೇರಣೆ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಭೂಮಂಡಲದಲ್ಲಿ ಮನುಷ್ಯರು ಅತ್ಯಂತ ಬುದ್ಧಿವಂತ ಜೀವಿಗಳು. ಮನುಷ್ಯರಲ್ಲಿ ಹಲವಾರು ಗುಣಗಳ ಮನುಷ್ಯರು ನಮಗೆ ಸಿಗುತ್ತಾರೆ. ಮೊದಲನೆಯ ತರಹದ ಮನುಷ್ಯರು ನಮಗೆ ಭೂಮಿಯಲ್ಲಿ ದೊರಕುವ ಚಿನ್ನ ವಜ್ರಗಳಂತೆ. ಈ ವರ್ಗಕ್ಕೆ ಅತ್ಯಂತ ಸ್ವಾರ್ಥಿಗಳು ಬರುತ್ತಾರೆ. ಇವರು ಬರೀ ತನ್ನ ಜೀವನವನ್ನು ತಾನು ನೋಡಿಕೊಂಡು ಬೇರೆಯವರು ಸತ್ತರೂ ತೊಂದರೆ ಇಲ್ಲ ಎಂದು ಬದುಕುತ್ತಾರೆ. ಬೇರೆಯವರನ್ನು ಸಾಯಿಸಿ ತಾನು ಬದುಕಿದರೂ ತೊಂದರೆ ಇಲ್ಲ ಎಂದು ಬದುಕುತ್ತಾರೆ. ಇವರನ್ನ ಚಿನ್ನಕ್ಕೆ ಏಕೆ ಹೋಲಿಸಿದ್ದಾರೆಂದರೆ, ಈ ಮನುಷ್ಯರು ಅತ್ಯಂತ ಬೆಲೆ ಬಾಳಿದರೂ ಜೀವವಿಲ್ಲದಂತೆ. ಅವರಿಗೆ ಮನುಷ್ಯತ್ವವಿರೋದಿಲ್ಲ. ಹಾಗೆಂದು ಅವರನ್ನು ಮೃಗಗಳಿಗೆ ಹೋಲಿಸಲು ಆಗುವುದಿಲ್ಲ. ಏಕೆಂದರೆ ಅವರು ಬುದ್ಧಿವಂತರು, ಶಕ್ತಿವಂತರು, ಆದರೆ ಅತ್ಯಂತ ಸ್ವಾರ್ಥಿಗಳು. ಇನ್ನು ಎರಡನೆಯ ತರಹದ ಮನುಷ್ಯರನ್ನು ಮರಕ್ಕೆ ಹೋಲಿಸಲಾಗಿದೆ. ಏಕೆಂತಂದರೆ ಮನುಷ್ಯರು ತಮ್ಮ ಸಂಸ್ಕಾರಕ್ಕಾಗಿ ಮಾತ್ರ ಬದುಕುತ್ತಾರೆ. ತಮಗಾಗಿ, ತಮ್ಮ ಹೆಂಡತಿ ಮಕ್ಕಳಿಗಾಗಿ ಮಾತ್ರ ಈ ಎರಡನೆಯ ಪ್ರಕಾರದ ಮನುಷ್ಯರು ಬದುಕುತ್ತಾರೆ. ಅವರು ಬೇರೆ ಸಂಸಾರದ ಬಗ್ಗೆ ಆಗಲಿ, ಬೇರೆ ಮನುಷ್ಯರ ಬಗ್ಗೆ ಆಗಲಿ ಯೋಚಿಸುವುದಿಲ್ಲ. ಈ ಮನುಷ್ಯರು ಸ್ವಾರ್ಥಿಗಳೇ, ಆದರೆ ತಮ್ಮ ಸ್ವಾರ್ಥವನ್ನು ತಾವು ಪ್ರೀತಿಸುವವರೊಂದಿಗೆ ವಿಸ್ತರಿಸಿಕೊಂಡಿರುತ್ತಾರೆ. ಈ ಮನುಷ್ಯರನ್ನು ಮರಕ್ಕೆ ಯಾವ ಕಾರಣದಿಂದ ಹೋಲಿಸಲಾಗಿದೆ ಎಂದರೆ, ಈ ಮನುಷ್ಯರು ಸಹ ಮರಗಳ ತರಹ ಒಂದೇ ದಿಕ್ಕಿನಲ್ಲಿ ಬದುಕುತ್ತಾರೆ. ಅವರಿಗೆ ತಮ್ಮ ಸಂಸಾರವೇ ಒಂದು ದಿಕ್ಕು. ಇನ್ನು ಮೂರನೇ ತರಹದ ಮನುಷ್ಯರು, ಇವರು ತಮ್ಮ ಧರ್ಮಕ್ಕಾಗಿ ಬದುಕುವರು. ಈ ಮನುಷ್ಯರು ಅತ್ಯಂತ ಒಳ್ಳೆಯವರೇ, ಆದರೆ ಇವರು ಒಂದು ರೀತಿಯ ಸ್ವಾರ್ಥಿಗಳು. ತಮ್ಮ ಧರ್ಮ, ತಮ್ಮ ಜಾತಿಯವರಿಗೆ ಮಾತ್ರ ಒಳ್ಳೆಯದನ್ನು ಮಾಡುತ್ತಾರೆ. ಇಂತಹ ಮನುಷ್ಯರು ಬೇರೆ ಜಾತಿ ಅಥವಾ ಧರ್ಮದವರ ಮೇಲೆ ಅಸಹಿಷ್ಣುತೆ ತೋರಿಸಿದಾಗ ರಕ್ತಪಾತಗಳು ಬೇಕಾದರೂ ಆಗಬಹುದು. ಇಂಥ ರಕ್ತಪಾತದ ಉದಾಹರಣೆಗಳು ನಮ್ಮ ಇತಿಹಾಸದಲ್ಲಿ ಸಾಕಷ್ಟಿದೆ. ಈ ಮನುಷ್ಯರು ತಮ್ಮ ಸ್ವಾರ್ಥವನ್ನು ತಮ್ಮ ಜಾತಿ ಧರ್ಮದೊರೆಗೆ ವಿಸ್ತರಿಸಿಕೊಂಡಿರುತ್ತಾರೆ. ಇನ್ನು ನಾಲ್ಕನೆಯ ವಿಧದ ಮನುಷ್ಯರ ವಿಷಯಕ್ಕೆ ಬಂದರೆ, ಈ ಮನುಷ್ಯರು ಬಹಳ ಒಳ್ಳೆಯವರು, ಶಕ್ತಿಶಾಲಿಗಳು, ವೀರರು. ತಾವು ಬದುಕುವ ನೆಲದಲ್ಲಿ ಬದುಕುವ ಬೇರೆಲ್ಲ ಮನುಷ್ಯರು ಚೆನ್ನಾಗಿರಲಿ ಎಂದು ಭಾವಿಸುವವರು, ತಮ್ಮ ದೇಶಕ್ಕೆ ಒಳ್ಳೆಯದನ್ನು ಮಾಡುವವರು. ಇವರನ್ನು ನಾವು ದೇಶಭಕ್ತರು ಎಂದು ಹೇಳಬಹುದು. ಆದರೆ ಈ ಮನುಷ್ಯರು ಕೂಡ ಸ್ವಾರ್ಥಿಗಳೇ. ಈ ಮನುಷ್ಯರಿಗೆ ಬೇರೆ ನೆಲದಲ್ಲಿ ಬದುಕುತ್ತಿರುವ ಮನುಷ್ಯರ ಮೇಲೆ ಅಸಹಿಷ್ಣುತೆ ಶುರುವಾದರೆ ಇಲ್ಲಿಯೂ ಸಹ ರಕ್ತಪಾತ ನಿಶ್ಚಿತ. ಈ ಮನುಷ್ಯರು ತಮ್ಮ ಸ್ವಾರ್ಥವನ್ನು ತಾವು ಬದುಕುವ ದೇಶದವರೆಗೂ ವಿಸ್ತರಿಸಿಕೊಂಡಿರುತ್ತಾರೆ. ದೇಶ ರಕ್ಷಣೆಗಾಗಿ ತಮ್ಮ ಸ್ವಾರ್ಥವನ್ನು ವಿಸ್ತರಿಸಿಕೊಂಡಿರುತ್ತಾರೆ. ಇನ್ನು ನಾವು ಕೊನೆಯ ವಿಧದ ಮನುಷ್ಯರ ವಿಷಯಕ್ಕೆ ಬಂದರೆ, ಈ ಮನುಷ್ಯರಿಗೆ ಯಾವ ಸಂಸಾರ, ಜಾತಿ, ಧರ್ಮ, ದೇಶದ ಯೋಚನೆಯೂ ಇರುವುದಿಲ್ಲ. ಎಲ್ಲ ಜೀವಿಗಳು ಒಂದೇ ಎಂದುಕೊಂಡು ಬದುಕುತ್ತಾರೆ. ಇವರಿಗೆ ಸ್ವಾರ್ಥವೇ ಇರುವುದಿಲ್ಲ. ಏಕೆಂದರೆ ಈ ಮನುಷ್ಯರು ತಮ್ಮ ಆತ್ಮದಲ್ಲಿರುವ ಗುಣಗಳನ್ನು ಎಚ್ಚರಿಸಿಕೊಂಡಿರುತ್ತಾರೆ. ಒಳ್ಳೆಯ ವಿಷಯಗಳನ್ನು ಬೇರೆಯವರಿಗೆ ತಿಳಿಸುತ್ತಾ ತಮ್ಮ ಜೀವನವನ್ನು ಸಾಗಿಸುತ್ತಾರೆ. ಇಂತಹ ಮನುಷ್ಯರನ್ನು ದೇವತಾ ಮನುಷ್ಯರು ಎಂದರೆ ತಪ್ಪಿಲ್ಲ. ಸ್ನೇಹಿತರೆ, ನಾವು ಕೂಡ ಈ ಐದನೇ ವ್ಯಕ್ತಿಯಂತೆ ಎಲ್ಲರನ್ನ ಸಮಾನ ದೃಷ್ಟಿಯಿಂದ ನೋಡುವ ದೃಷ್ಟಿಕೋನವನ್ನು ನಮ್ಮದಾಗಿಸಿಕೊಳ್ಳೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ. ನಮಸ್ತೆ.